ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ABC ಕಿಚನ್. ABC ಅಂದರೆ ಎನಿಬಡಿ ಕ್ಯಾನ್ ಕುಕ್. ಇವತ್ತಿನ ಎಪಿಸೋಡ್ನಲ್ಲಿ ಚಿಕನ್ ಕೈಮಾ ಗೊಜ್ಜನ್ನ ಮಾಡೋಕ್ಕೆ ಬರ್ತಾ ಇದ್ದಾರೆ ಹರ್ಷಲತಾ ಅವರು. ಬನ್ನಿ ವೆಲ್ಕಮ್ ಮಾಡೋಣ. ನಮಸ್ತೆ ನಮಸ್ತೆ ಚಿಕನ್ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಸೊ ಹೇಳಿ ಮೇಡಮ್. ಚಿಕನ್ ಕೈಮಾ ಗೊಜ್ಜನ್ನ ಮಾಡಿ ಕೊಡ್ತೀನಿ. ಓಕೆ, ಚಪಾತಿ ಜೊತೆ ರೊಟ್ಟಿ ಜೊತೆ ಓಕೆ, ಆರಾಮಾಗಿ ಊಟ ಮಾಡ್ಬೋದು. ಸರಿ ಮ್ಯಾಮ್. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದು ಸ್ವಲ್ಪ ಹೇಳಿ. ಚಿಕನ್ ಕೈಮಾ, ಓಕೆ, ಮೆಣಸು ಪುಡಿ, ಅರಿಶಿನ ಪುಡಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಕೆ, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಒಂದು ಆಲೂಗಡ್ಡೆ ಚಿಕ್ಕದಾಗಿ. ಕೈಮಕ್ಕೆ ಯಾವಾಗಲೂ ಸ್ವಲ್ಪ ಒಂದು ಆಲೂಗಡ್ಡೆ ಇದ್ರೆ ಚೆನ್ನಾಗಿರುತ್ತೆ. ಆಲೂಗಡ್ಡೆ, ಈರುಳ್ಳಿ, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಎಣ್ಣೆ ಹಾಕ್ತಾಯಿದ್ದೀನಿ. ಸರಿ ಮ್ಯಾಮ್. ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಈರುಳ್ಳಿಗೆ ಯಾವತ್ತೂ ಎಣ್ಣೆ ಚೆನ್ನಾಗಿ ಬಿಸಿ ಇರಬೇಕು. ಅರಿಶಿನ ಪುಡಿ ಹಾಕ್ತಾರೆ. ಓಕೆ, ಎಷ್ಟು ಈರುಳ್ಳಿ ತೊಗೊಂಡಿದ್ದೀರ ಮ್ಯಾಮ್? ಮೀಡಿಯಮ್ದು 3 ಈರುಳ್ಳಿ ತೊಗೊಂಡಿದ್ದೀನಿ. ಓಕೆ, ಯಾಕಂದರೆ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಅದು ಕಮ್ಮಿ ಆಗುತ್ತೆ, ಅದಕ್ಕೆ ಕುಡ್ಕೊಳ್ಳುತ್ತೆ. ತೀರಾ ಕಮ್ಮಿ ಹಾಕಿದ್ರೆ ಅದು ಗ್ರೇವಿಗೆ ಆಗಲ್ಲ. ಚಿಕನ್ ಕೈಮಾ ಹಾಫ್ ಕೆ ಜಿ ಅಲ್ಲ? ಅರ್ಧ ಕೆ ಜಿ. ಚಿಕನ್ ಕೈಮಾ ಉಂಡೆ ಅದನ್ನು ಕೂಡ ಸಾರಾಗ್ತದೆ, ಮಟನ್ ಕೈಮಾ ಉಂಡೆನೂ ಸಾರಾಗ್ತದೆ. ಈ ರೀತಿ ಫ್ರೈ, ಇದನ್ನು ಫ್ರೈ ಕೂಡ ಮಾಡ್ಬೋದು. ಓಕೆ, ಗೊಜ್ಜು ಬೇಡ ಅಂದರೆ ಡ್ರೈ ಆಗಿ ಅದನ್ನು ಗೊಜ್ಜು ಮಾಡ್ಕೋಬೋದು. ಈ ಎಗ್ ಬುರ್ಜಿ ಮಾಡ್ತೀವಲ್ಲ, ಎಗ್ ಬುರ್ಜಿ ಮಾಡ್ತೀವಲ್ಲ ಆ ಟೈಪಲ್ಲಿ ಮಾಡ್ಬೋದು. ರಸಮ್ಗೆ, ಬೇಳೆ ಸಾರಿಗೆ ಅದಕ್ಕೆಲ್ಲ ಚೆನ್ನಾಗಿ ಫ್ರೈ ಆಗಿದ್ರೆ ಕೈಮಾ, ಚಿಕನ್ ಕೈಮಾ ಆಗ್ತದೆ. ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ದಪ್ಪದಾಗಿ ಮಾಡ್ಕೊಂಡಿರೋ ಪೇಸ್ಟು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಹಸಿಮೆಣಸಿನ್ಕಾಯಿನೂ ಆ್ಯಡ್ ಮಾಡಿದ್ದೀರಾ? ಖಾರದ ಪುಡಿ, ಓಕೆ, ಮೆಣಸು ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಕೈಮಾಗೆ ಒಂದು ಆಲೂಗಡ್ಡೆ ಇದ್ರೆ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಕತ್ತಿಸ್ಕೊಂಡಿರೋ ಆಲೂಗಡ್ಡೆ. ಒಂದು ಆಲೂಗಡ್ಡೆ ಅಲ್ಲ? ಒಂದು ಆಲೂಗಡ್ಡೆ ಸಾಕು. ಸೊ ಸಣ್ಣದಾಗಿ ಮಾಡಬೇಕು. ಕೈಮಾ ಹೇಗಿರುತ್ತೆ ಅದೇ ಥರನೇ ಆಲೂಗಡ್ಡೆನೂ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಮುಂಚೆ ಇದಕ್ಕೆ ಏನು ಉಪ್ಪು ಏನೂ ಹಾಕಿಲ್ಲ. ಇವಾಗ ಏನು ಹಾಕ್ತಾ ಇದೀವಿ ಅದೇ. ಸೊ ಹರಳುಪ್ಪು ಹಾಕ್ತಿದ್ದಾರೆ? ಹರಳುಪ್ಪೆ. ನನಗೆ ಹರಳುಪ್ಪಿನ ಲೆಕ್ಕನೇ ಗೊತ್ತಿರೋದು. ಸ್ವಲ್ಪ ಮೊಸರು. ಓಕೆ, ಮೊಸರು ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಒಂದು 3 ನಿಮಿಷ ಮುಚ್ಚಿಬಿಡೋಣ.
ನೋಡಿ ನಾವು ನೀರು ಹಾಕಿಲ್ಲ, ಓಕೆ. ಕೈಮಾದೊಳಗಿರೋ ನೀರೇ ಇದು. ಹ್ಞೂ ಇದು ಪೂರ್ತಿ ಡ್ರೈ ಆಗ್ಬೇಕು ಸ್ವಲ್ಪ. ಓಕೆ. ಆಗಲ್ಲ ಏನಿದ್ರು ಅದ್ರ ನೀರು ಹ್ಞೂ ಇದ್ರೊಳಗಡೆನೆ ಕುದ್ದು ಹಿಂಬಿರಬೇಕು. ಹೊಸದು ಯಾವ್ದಾರು ಟ್ರೈ ಮಾಡ್ತೀರಾ ಡಿಶ್ ಫ್ರೀ ಇದ್ದಾಗೆಲ್ಲ? ಹೊಸದು ಅಂತ ನಾನು ಏನು ಇವಾಗ ಯಾವುದೂ ಇಲ್ಲ. ಅದೇನಿಲ್ಲ, ಯಾಕೆಂದರೆ ಅದೇ ಶುಂಠಿ ಬೆಳ್ಳುಳ್ಳಿ, ಅದೇ ಹಸಿಮೆಣಸಿನ್ಕಾಯಿ, ಅದೇ ಈರುಳ್ಳಿ, ಏನು ಒಂದು ಹಾಕಿ ಒಂದು ಬಿಡಲಿಲ್ಲ ಅಂದರೆ ಅದೊಂದು ಹೊಸದು. ಇನ್ನೇನು ಎಂತ ಏನುಂಟು, ಮಾಡೋದನ್ನೇ ಕ್ಲೀನಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೇಕಷ್ಟೇ. ಈಗ ಅಡಿಗೆಯಲ್ಲಿ ಎಲ್ಲ ಗೊತ್ತಿದ್ರೆ ಈ ಥರ ಆಗುತ್ತೆ. ನಮಗೇನು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ನೀವು ಹೇಳಿದ್ದು ನಿಜಾನೇ. ಅದೇ ಇಂಗ್ರೀಡಿಯೆಂಟ್ಸು ಅದೇ ಇರೋದ್ರಿಂದ ಅದನ್ನೇ ಹಾಕೊಂಡು ನೀವೇನು ಹೊಸದು ಮಾಡ್ತೀರಾ? ಈಗ ಮಟನ್ ಬಿರಿಯಾನಿಗೂ ಅದೇ ಸಾಮಾನು, ಈ ಚಿಕನ್ ಮಾಡ್ತೀನಿ ಅಂದ್ರೂ ಕೂಡ ಅದೇ ಅಲ್ವಾ? ಮತ್ತು ಬೇರೆ ಇನ್ನೇನಾದರೂ ಹಾಕೋದಿದ್ರೆ ಅದೊಂದು ಹೊಸದು, ಎಲ್ಲ ಅದೇನೆ. ಅದು ನನಗೇನು ನಾವೇನು ಮಾಡ್ಕೊಳ್ತೀನಿ, ನಮಗೇನು ಚೆನ್ನಾಗಿರುತ್ತೆ ಅದು ಹೊಸದು. ಅದು ಹೊಸ. ಹೌದು. ಚೇತನ್ ಅವರೇ, ಚಿಕನ್ ಕೈಮಾ ಗೊಜ್ಜು, ಓಕೆ. ಅದ್ರ ಜೊತೆಗೆ ಚಪಾತಿ ಇದೆ, ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ. ಖಂಡಿತ ಮ್ಯಾಮ್. ಸೊ ಚಿಕನ್ ಕೈಮಾ ಗೊಜ್ಜು ಮೇಡಮ್ ಸಿಕ್ಕಾಬಟ್ಟೆ ಪ್ರೀತಿಯಿಂದ ಕ್ವಿಕ್ಕಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ಟೇಸ್ಟ್ ಮಾಡ್ತಾಯಿದ್ದೀವಿ. ಲೆಮನ್ನ ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಳ್ಳಿ. ಯಾವುದೇ ನಾನ್ ವೆಜ್ಗಾದ್ರೂ ಸ್ವಲ್ಪ ಲೆಮನ್ನ ಮೇಲ್ಗಡೆ ಹಾಕಿದ್ರೆ ಅದ್ರ ರುಚಿನೇ ಬೇರೆ. ಚಪಾತಿ ಅಂತೂ ಈ ಕಡೆ ಪೂರಿ ಅನ್ಬೇಕಾ ಇಲ್ಲ ಚಪಾತಿ ಅನ್ಬೇಕಾ ಅಂತ ಡೌಟ್ ಆಗ್ತಾಯಿದೆ. ಆ ಲೆವೆಲ್ಲಿಗೆ ಆ ಸಾಫ್ಟ್ನೆಸ್ ಇದೆ. ಡಯಟ್ ಮಾಡೋರು ಆರಾಮಾಗಿ ತಿನ್ಬೋದು. ಮೇಯ್ನಾಗಿ ಚಿಕನ್ ಪ್ರೋಟೀನು, ಚಪಾತಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಹೆಲ್ತಿ ಫುಡ್ಡು. ಯಾರೆಲ್ಲ ಡಯಟ್ ಅನ್ನೋರಿಗೆ ಫಸ್ಟ್ ಪ್ಲೇಸಲ್ಲಿ ಬರುತ್ತೆ ಬ್ರೇಕ್ಫಾಸ್ಟ್ಗೆ. ಸೊ ನಾನ್ ವೆಜ್ಜಲ್ಲೂ ಕ್ವಿಕ್ಕಾಗಿ ಮಾಡ್ಬೋದು ಅಂತ ಮೇಡಮ್ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.